ವೀಕ್ಷಕರೇ, ಟಿವಿ9ನ ವಿಶೇಷ ಎಪಿಸೋಡ್ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಸಡಗರದ ಆಷಾಢ ಮಾಸ ಬಂದಿದೆ, ಮುಂದೆ ಶ್ರಾವಣ ಮಾಸ ಬರ್ತಾ ಇದೆ. ಅದ್ರ ಜೊತೆಗೆ ಹತ್ತಾರು ಹಬ್ಬಗಳ ಸಾಲೆ ಇದೆ. ಸೊ ನೀವು ಕೂಡ ಶಾಪಿಂಗ್ಗೆ ರೆಡಿ ಆಗಿರ್ತೀರಾ ಅಂತ ಭಾವಿಸ್ತೀವಿ. ಸೊ ಆಫ್ಕೋರ್ಸ್ ಹೆಣ್ಮಕ್ಳಿಗೆ ಎಸ್ಪೆಷಲಿ ಸೀರೆ ಪರ್ಚೇಸ್ ಮಾಡೋದಕ್ಕೆ ಯಾವ ಹಬ್ಬದ ಸೀಸನ್ನೇ ಆಗಿರಬೇಕಾಗಿಲ್ಲ. ಎಲ್ಲ ಕಾಲದಲ್ಲೂ ಆಲ್ ಸೀಸನ್ ಇಸ್ ಫಾರ್ ಶಾಪಿಂಗ್ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಪ್ರಮುಖವಾಗಿ ಏನಾದರೂ ಫಂಕ್ಷನ್ ಇರ್ಬೋದು, ಏನೇ ಇರ್ಬೋದು, ಚಿಕ್ಕ ವಯಸ್ಸಿನವ್ರಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಎಲ್ರಿಗೂ ಕೂಡ ಒಂದೇ ಕಡೆ ಶಾಪಿಂಗ್ ಮಾಡುವಂತಹ ಒನ್ ಸ್ಟಾಪ್ ಡೆಸ್ಟಿನೇಷನ್ ಹುಡುಕ್ತಾ ಇರ್ತೀರಾ. ಅಂಥದ್ದೇ ಒಂದು ಜಾಗದಲ್ಲಿ ನಾನಿವತ್ತಿದ್ದೀನಿ. ನಾನಿರುವಂಥದ್ದು ಮಲ್ಲೇಶ್ವರಂನ 8th ಕ್ರಾಸ್ ಸುದರ್ಶನ್ ಸಿಲ್ಕ್ಸ್ನಲ್ಲಿ. ಚಿಕ್ಕ ವಯಸ್ಸಿನವರಿಂದ ಹಿಡ್ಕೊಂಡು ಎಲ್ಲ ದೊಡ್ಡವ್ರವರೆಗೂ ಎಲ್ಲ ರೀತಿಯಾದ ಶಾಪಿಂಗ್ ನೀವು ಒಂದೇ ಕಡೆ ಮಾಡಬಹುದು. ಯಾವ ರೀತಿಯಾದ ವೆರೈಟೀಸ್ ಇದೆ, ಯಾವ ರೀತಿಯಾಗಿ ಆಫರ್ಸ್ ಇದೆ, ಎಲ್ಲವನ್ನು ಕೂಡ ನಾನಿವತ್ತು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಇನ್ನು ಸುದರ್ಶನ್ ಸಿಲ್ಕ್ ಮಲ್ಲೇಶ್ವರಂನ ಡೈರೆಕ್ಟರ್ ಆಗಿರುವಂಥ ರಮ್ಯಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಮ್ಯಾಮ್, ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ವೆರೈಟಿಯಾದ ಸ್ಯಾರೀಸ್ ಇಲ್ಲಿ ಪ್ರಮುಖವಾಗಿ ಈ ಒಂದು ಬ್ರ್ಯಾಂಚಲ್ಲಿ ತುಂಬಾ ವೆರೈಟೀಸ್ನ ನಾವು ಒಂದೇ ಸೂರಿನಡಿ ನೋಡ್ತಾ ಇದ್ದೀವಿ. ಸೊ ಸ್ಯಾರೀಸ್ಗೆ ಯಾವ ರೀತಿಯಾಗಿ ಡಿಮಾಂಡ್ ಇದೆ ಮತ್ತು ಏನು ಸ್ಪೆಷಾಲಿಟಿ ಅಂತ ನೀವು ಹೇಳೋದಾದರೆ? ಸೊ ಸ್ಯಾರೀಸ್ಗೆ ಡಿಮಾಂಡ್ ಜಾಸ್ತಿನೇ ಇದೆ. ಆ್ಯಂಡ್ ಸ್ಪೆಷಾಲಿಟಿ ಎಲ್ಲ ಸೀರೆಗಳೂ ಅದರದ್ದೇ ಆದ ಸ್ಪೆಷಾಲಿಟಿ ಇದೆ. ಕಾಂಜೀವರಮ್ಗೆ ಡಿಫ್ರೆಂಟ್ ಸ್ಪೆಷಾಲಿಟಿ ಇದೆ. ಮೈಸೂರು ಸಿಲ್ಕ್ ಕ್ರೇಪ್ ಅದೇ ಒಕೇಷನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಸ್ಯಾರೀಸಲ್ಲಿ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಜಾಸ್ತಿ ಮಾಡ್ತಾನೆ ಇರ್ತೀವಿ. ಡಿಸೈನಿಂಗ್ ಸ್ಯಾರೀಸ್ ಇಸ್ ಲೈಕ್ ಸೈನ್ಸ್. ನಾವು ಎಷ್ಟೊಂದು ಮಟೀರಿಯಲ್ಸ್ ಯೂಸ್ ಮಾಡ್ಬೋದು, ಎಷ್ಟೊಂದು ವೆರೈಟೀಸ್ ಕ್ರಿಯೇಟ್ ಮಾಡ್ಬೋದು. ಅದೆಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಾವು ಮಾಡ್ತಾನೆ ಇರ್ತೀವಿ. ಅಂದರೆ ಇಲ್ಲಿ ನಾವು ಎಸ್ಪೆಷಲಿ ಎಲ್ಲರೂ ಕೂಡ ಅಫೋರ್ಡ್ ಮಾಡುವಂಥ ಸ್ಯಾರೀಸ್ಗೆ ಜಾಸ್ತಿ ಪ್ರಿಫರೆನ್ಸ್, ಬಿಕಾಸ್ ಎಲ್ಲ ಕ್ಲಾಸಿನ ಜನಕ್ಕೂ ಕೂಡ. ಅಂದರೆ ಯಾವ ರೀತಿಯಾಗಿ ಅಂದರೆ ಸಿಲ್ಕ್ನ ನೀವು ಪ್ರಾಮಿಸ್ ಮಾಡ್ತೀರಾ ಸ್ಯಾರೀಸ್ ಅಂತ ಬಂದಾಗ ಎಲ್ಲ ಕ್ವಾಲಿಟೀಸ್? ನಮ್ಮದು ಸಿಲ್ಕ್ ಮಾರ್ಕ್ ಇದೆ. ಇಟ್ಸ್ ಫ್ರಮ್ ದ ಗವರ್ಮೆಂಟ್ ಸೈಡ್ ಓನ್ಲಿ. ವಿ ಕ್ಯಾನ್ ಸಿ ದ ಸಿಲ್ಕ್ ಮಾರ್ಕ್ ಹಿಯರ್. ವಿ ಹ್ಯಾವ್ ಅ ಸಾರೀಸ್ ಹಿಯರ್ ಆ್ಯಂಡ್ ಎವ್ರಿಥಿಂಗ್. ಇಲ್ಲಿ ಟ್ಯಾಗಲ್ಲೇ ಇರುತ್ತೆ. ಇಲ್ಲಿದೆ ನೋಡಿ. ಸೊ ವಿ ಆರ್ ಟ್ರೂ ಟು ಆರ್ ಕ್ವಾಲಿಟಿ ಆ್ಯಂಡ್ ಪ್ರೈಸಿಂಗ್. ನಾವು ಪ್ರೈಸಿಂಗ್ ಹೆಂಗಿರುತ್ತೋ ಅದ್ರ ಕ್ವಾಲಿಟಿ ಅದಕ್ಕಿಂತ ಚೆನ್ನಾಗಿರಬೇಕು. ನಾವು ಆ್ಯಸ್ ಅ ಕಸ್ಟಮರ್ ಇವನ್ ನಮಗೂ ಗೊತ್ತು ನಾವು ಬೆಲೆ ಕೊಡ್ತಾ ಇರೋದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಸ್ ಅ ಕಸ್ಟಮರ್ ಇಟ್ಸ್ ಟ್ರೂ ಟು ಎವ್ರಿ ಒನ್ ಆ್ಯಂಡ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಸೊ ನಾವು ಅದನ್ನು ತಲೆಯಲ್ಲಿಟ್ಕೊಂಡು ನಮ್ಮದೇ ಆದ ಡಿಸೈನ್ಸ್ ಕ್ರಿಯೇಟ್ ಮಾಡ್ತೀವಿ. ಕಲೆಕ್ಷನ್ಸ್, ಕಾಂಬಿನೇಷನ್ಸ್, ಮಟೀರಿಯಲ್ಸ್ ಎಲ್ಲ ಸೋರ್ಸ್ ಮಾಡ್ತೀವಿ. ಸೊ ನಿಮಗೆ ಯಾವ ರೀತಿಯಾಗಿ ಪ್ಲ್ಯಾನ್ಸ್ ಇದೆ ಸುದರ್ಶನ್ ಸಿಲ್ಕ್ ಬ್ರ್ಯಾಂಡ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಅಥವಾ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೊಗೊಂಡು ಹೋಗೋದಕ್ಕೆ ಅಂತ? ಸೊ ಇವಾಗ ಆದರೆ ಕಾಂಪಿಟೇಷನ್ ನಮಗೂ ಜಾಸ್ತಿನೇ ಇದೆ. ಆ್ಯಂಡ್ ಆನ್ಲೈನ್ ಪ್ರೆಸೆನ್ಸ್ ನಮಗೂ ತುಂಬ ಮುಖ್ಯ ಆಗಿದೆ ಆಫ್ಟರ್ ಪ್ಯಾಂಡಮಿಕ್ ಆ್ಯಂಡ್ ಎವ್ರಿಥಿಂಗ್. ಎಸ್ಪೆಷಲಿ ನಾನು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಟು ಸ್ಟ್ರಾಂಗ್ಲಿ ಹೋಲ್ಡ್ ಆರ್ ಆನ್ಲೈನ್ ಪೊಸಿಷನ್. ನಮ್ಮ ಕಸ್ಟಮರ್ಸ್ ದೇರ್ ಇನ್ US ಆ್ಯಂಡ್ UK ಆ್ಯಂಡ್ ಅದರ್ ಪ್ಲೇಸಸ್ ಆಲ್ಸೋ. ಅವರು ನಮಗೆ ಕಾಲ್ ಮಾಡಿಬಿಟ್ಟು ಪ್ಲೀಸ್ ನಿಮ್ಮ ವೆರೈಟಿ ತೋರಿಸಿ ಅಂತ ಕೇಳಿದಾಗ ನಮ್ಮ ಸ್ಟಾಫು ಎಲ್ಲ ಇರ್ತಾರಲ್ವ, ಸೊ ಅವ್ರು ವಿಡಿಯೋ ಕಾಲ್ ಮಾಡಿ ಕಲೆಕ್ಷನ್ಸ್ ಎಲ್ಲ ತೋರಿಸಿ ನಾವು ಶಿಪ್ ಮಾಡ್ತೀವಿ. ಸೊ ದ್ಯಾಟ್ ಕಸ್ಟಮರ್ ಲಾಯಲ್ಟಿ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಇಲ್ಲಿ ನಮ್ಮ ಫ್ಲೋರ್ ಮ್ಯಾನೇಜರ್ ಆಗಿರುವಂಥ ನರಸಿಂಹಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್, ನಾವಿಲ್ಲಿ ನೋಡ್ತಾ ಇದ್ದೀವಿ ಹತ್ತಾರು ವೆರೈಟಿಯ ಸ್ಯಾರೀಸ್ ಇದೆ. ಸೊ ಯಾವ್ಯಾವ ರೀತಿಯಾದ ಸ್ಯಾರೀಸ್ ಇಲ್ಲಿ ಮುಖ್ಯವಾಗಿ ಪ್ರಿಫರ್ ಮಾಡ್ಬೋದು ಸುದರ್ಶನ್ ಸಿಲ್ಕ್ಸಲ್ಲಿ? ಮೇಡಮ್, ಮುಖ್ಯವಾಗಿ ಅಂದರೆ ಇಲ್ಲಿ ನಮಗೆ ಕಾಂಜೀವರಂ ವೆಡ್ಡಿಂಗ್ ಕಲೆಕ್ಷನ್ಗೆ ಮತ್ತು ಕಾಂಜೀವರಂ ಬಿಟ್ಟು ಅದರ್ ದೆನ್ ವೆರೈಟೀಸ್ ಬೇಕಂದರೆ ನಿಮಗೆ ಎಕ್ಸ್ಕ್ಲೂಸಿವ್ ವೆರೈಟೀಸ್ ಅಂದರೆ ನಿಮಗೆ ಫ್ಯಾನ್ಸಿ ಸ್ಯಾರೀಸು, ಬನಾರಸ್ ಸ್ಯಾರೀಸು, ಕ್ರೇಪ್ ಸ್ಯಾರೀಸು, ಈ ಥರ ಡಿಫ್ರೆಂಟ್ ಹಲವಾರು ಶೈಲಿಯ ಸ್ಯಾರೀಸ್ಗಳು ನಮ್ಮಲ್ಲಿ ನಿಮಗೆ ಲಭ್ಯ ಇದೆ. ಸೊ ಎಲ್ಲರಿಗೂ ವೈಲ್ಡ್ ರೇಂಜಲ್ಲಿ ನಿಮಗೆ ಎಲ್ಲ ಥರ ರೇಂಜಸ್ಸು ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಮೇಡಮ್. ನೆಲಮಾಡಿಯಿಂದ ಹಿಡಿದು 3ನೇ ಫ್ಲೋರ್ವರೆಗೂ ಸ್ಯಾರಿ ಕಲೆಕ್ಷನ್ ಇರುತ್ತೆ ನಿಮಗೆ. ಓಕೆ,
ಓಕೆ, ಇನ್ನು ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ಇವಾಗ ಮನೇಲಿ ಯಾವುದಾದ್ರೂ ಫಂಕ್ಷನ್ ಇರ್ಬೋದು ಅಥವಾ ಹಬ್ಬಗಳಿರ್ಬೋದು, ಎಲ್ಲ ವಯಸ್ಸಿನವರು ಒಂದೇ ಸೂರಿನಡಿ ಶಾಪಿಂಗ್ ಮಾಡುವಂಥ ಒಂದು ಬೆಂಗಳೂರಿನಲ್ಲಿ ಶಾಪಿಂಗ್ಗೆ ಡೆಸ್ಟಿನೇಷನ್ ಅಂದರೆ ಅದು ಸುದರ್ಶನ್ ಸಿಲ್ಕ್ಸ್ ಪ್ರಮುಖವಾಗಿ ನಾವು ಕೇಳ್ಪಡ್ತೀವಿ. ಸೊ ಈ ಒಂದು ಸುದರ್ಶನ್ ಸಿಲ್ಕ್ಸ್ ಅಂದರೆ ಪ್ರಾರಂಭದಿಂದ ಇಷ್ಟು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಈ ಒಂದು ಐಡಿಯಾ ಫಸ್ಟ್ ಆಫ್ ಆಲ್ ಹೆಂಗೆ ಶುರು ಆಯಿತು ಅಂತ ನಮಗೆ ಕುತೂಹಲ. ಇದು ಚಿಕ್ಕಪೇಟೆಯಲ್ಲಿ ಸುಮಾರು 80 ವರ್ಷ ಆಯಿತು ಮೇಡಮ್. ಅಲ್ಲಿ ಒಂದು 10x10 ಸ್ಟೋರಲ್ಲಿ ಪ್ರಾರಂಭ ಆದ ಒಂದು ಅಂಗಡಿ. ಇದನ್ನು ನಮ್ಮ ತಾತನವರಾದ ಶ್ರೀ ಜೆ ವಿ ಸಂಪಂಗಪ್ಪ ಅವರು ಮತ್ತು ನಮ್ಮ ತಂದೆಯವರು ಶ್ರೀ ಜೆ ಎಸ್ ರಮೇಶ್ ಅವರು, ಅವರ ತಮ್ಮಂದಿರು ಎಲ್ಲ ಜೊತೆಗೂಡಿ ಪ್ರಾರಂಭ ಮಾಡಿದಂಥ ಒಂದು ಅಂಗಡಿ. ಸೊ ಅವರ ಒಂದು ಪರಿಶ್ರಮದಿಂದ ಸುದರ್ಶನ್ ಸಿಲ್ಕ್ಸು ಇವಾಗ ಜನರು ಮನೆ ಮಾತಾಗಿದೆ. ಸೊ ಇಲ್ಲಿ 4-6 ಮಳಿಗೆಗಳ್ನ ಓಪನ್ ಮಾಡಿದ್ದೀವಿ. ಚಿಕ್ಕಪೇಟೆ ಅಲ್ಲದೆ ಮಲ್ಲೇಶ್ವರಮ್ಮು, ಶೇಷಾದ್ರಿಪುರಂ, ಮಾರತಹಳ್ಳಿ, ಸೊ ಈ ಕಡೆ ಎಲ್ಲ ನಮ್ಮದು ಬ್ರ್ಯಾಂಚಸ್ ಇದೆ. ಸೊ ನಮಗೆ ಅದೇ ಒಂದು ಖುಷಿ, ನಮ್ಮ ಕಸ್ಟಮರ್ಸು ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮನ್ನು ಇಷ್ಟರ ಮಟ್ಟಕ್ಕೆ ಬೆಳೀಲಿಕ್ಕೆ ಅವರು ಕಾರಣಕರ್ತರಂತ ನಾನು ಹೇಳ್ತೀನಿ. ಈಗ ಸಿಲ್ಕ್ ಸ್ಯಾರೀಸ್ ಅಂದರೆ ಎಸ್ಪೆಷಲಿ ಸರ್ ಸುಮಾರು ಶಾಪ್ಗಳಿದೆ, ಸುಮಾರು ಬ್ರ್ಯಾಂಡಲ್ಲಿ, ಅಂದರೆ ಯಾವುದು ನಿಜವಾದ ಸಿಲ್ಕು ಯಾವ ಡೂಪ್ಲಿಕೇಟ್ ಅದೇ ಗೊತ್ತಿಲ್ದಂಗೆ ಆಗಿದೆ. ಸೊ ಈ ಗ್ರಾಹಕರ ಟ್ರಸ್ಟನ್ನು ಗಳಿಸೋದಕ್ಕೆ ಸುದರ್ಶನ್ ಸಿಲ್ಕ್ಸ್ ಕ್ವಾಲಿಟಿಯನ್ನು ನೀವು ಹೇಗೆ ಅಶ್ಯೂರ್ ಮಾಡ್ತೀರಾ ಅಂತ? ಮೇಡಮ್, ಫಸ್ಟ್ ಆಫ್ ಆಲ್ ಏನಂದರೆ ಪ್ರತಿಯೊಂದು ಸ್ಯಾರಿನೂ ನಾವು ಚೆಕ್ ಮಾಡಿನೇ ಕಳಿಸೋದು ಕೌಂಟ್ರಸ್ಗೆ. ಸೊ ನಮ್ಮ ಒಂದು ಗಮನ ಇಲ್ಲದೆ ಯಾವುದೂ ಸ್ಯಾರಿನೂ ಕೌಂಟ್ರಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವಾಗ ಆ ಥರ ಆಗುತ್ತೆ, ನಾವೇ ಹೋಗಿ ಕಸ್ಟಮರ್ಸ್ಗೆ ಏನು ಬೇಕು ಅಂತ ಫಸ್ಟ್ ಆಫ್ ಆಲ್ ನಾವು ವಿಷಯ ತಿಳ್ಕೊತೀವಿ. ನಮ್ಮ ಸ್ಟಾಫ್ಗಳ ಹತ್ರ ಮೀಟಿಂಗ್ ಮಾಡ್ತೀವಿ. ಸೊ ಏನು ರಿಕ್ವೈರ್ಮೆಂಟ್ ಇದೆ ಕಸ್ಟಮರ್ಸ್ದು, ಯಾವ ಥರ ಟ್ರೆಂಡ್ ಅವ್ರು ಕೇಳ್ತಾ ಇದ್ದಾರೆ ಏನು ಅಂತ. ಸೊ ಅದಾದ ನಂತರ ನಾವು ಮ್ಯಾನುಫ್ಯಾಕ್ಚರರ್ಸ್ ಹತ್ರ ಹೋಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿ, ಸೊ ನೆಕ್ಸ್ಟು ಅಪ್ಕಮಿಂಗ್ ಟ್ರೆಂಡ್ಸ್ ಏನಿದೆ, ಏನು ಡಿಸೈನ್ಸ್ನ ನಾವು ಆಫರ್ ಮಾಡಬೇಕು, ಏನು ಕ್ವಾಲಿಟಿ ಎಲ್ಲನೂ ನಾವು ಡಿಸ್ಕಸ್ ಮಾಡಿ, ಸೊ ಆ ಒಂದು ನಮ್ಮದು ಹೋಮ್ವರ್ಕ್ ಏನಿದೆ, ಸೊ ಆ ಹೋಮ್ವರ್ಕ್ನ ಪೂರ್ತಿಯಾಗಿ ಮಾಡಿ ಕಸ್ಟಮರ್ಸ್ಗೆ ಒಳ್ಳೆ ವೆರೈಟಿ ಅಟ್ ರೀಸನಬಲ್ ಪ್ರೈಸು ಆ್ಯಂಡ್ ವಿತ್ ಗುಡ್ ಕ್ವಾಲಿಟಿ ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಮೇಡಮ್. ಸೊ ಇಲ್ಲಿ ನಮ್ಮಲ್ಲಿ ಕಸ್ಟಮರ್ಸು ಶಾಪಿಂಗ್ ಮಾಡಿದ್ರೆ ಏನಂದರೆ ಅವರಿಗೆ ಮೋಸ ಹೋಗೋ ಚಾನ್ಸಸ್ಸು 100% ಇರೋದಿಲ್ಲ. ಎಷ್ಟೋ ಕಡೆ ಏನಾಗುತ್ತೆ ಅಂದರೆ ಪ್ಯೂರ್ ಸಿಲ್ಕ್ ಅಂತ ಹೇಳಿ, ಆರ್ಟ್ ಸಿಲ್ಕ್ ಅಂತ ಹೇಳಿ ಎಲ್ಲ ವ್ಯಾಪಾರ ಮಾಡೋ ಸುಮಾರು ಸ್ಟೋರ್ಸ್ಗಳಿದೆ. ಬಟ್ ನಮ್ಮ ಒಂದು ಸುದರ್ಶನ್ ಸಿಲ್ಕ್ಸಲ್ಲಿ ಏನು ಅಂದರೆ ನಾವು ಪ್ಯೂರ್ ಸಿಲ್ಕ್ ಅಂತ ಇದ್ದರೆ ಪ್ಯೂರ್ ಸಿಲ್ಕ್ ಅಂತಲೇ ಹೇಳ್ತೀವಿ, ಅದೇನಾದರೂ ಆರ್ಟ್ ಸಿಲ್ಕ್ ಇದ್ದರೆ ಆರ್ಟ್ ಸಿಲ್ಕ್ ಅಂತಲೇ ಹೇಳ್ತೀವಿ. ಏಕೆಂದರೆ ನಮ್ಮಲ್ಲಿ ಎಲ್ಲ ಥರ ಕಸ್ಟಮರ್ಸು ಬರ್ತಾರೆ. ಸೊ ನಮ್ಮಲ್ಲಿ ಪ್ಯೂರ್ ಸಿಲ್ಕ್ ತೊಗೊಳ್ಳೋರು ಬರ್ತಾರೆ, ಆರ್ಟ್ ಸಿಲ್ಕ್ ತೊಗೊಳ್ಳೋರು ಬರ್ತಾರೆ. ನಾವು ಒಂದನ್ನು ಹೇಳಿ ಮತ್ತೊಂದು ಕೊಡೋದಿಲ್ಲ. ಸೊ ಆ ಒಂದು ವಿಶ್ವಾಸನೇ ನಮ್ಮನ್ನು ಇಷ್ಟರ ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಸುದರ್ಶನ್ ಸಿಲ್ಕ್ಸ್ ಅಂತ ಇದರ ಹೆಸರಾಗಿರೋದ್ರಿಂದ ಅದರಿಂದನೇ ಶುರು ಆಯಿತು ಅಂದ್ಕೊಳ್ತೀವಿ. ಈಗ ಎಲ್ಲ ವೆರೈಟಿಯಾದ ಕ್ಲೋದಿಂಗು ಕೂಡ ಇಲ್ಲಿ ಅವೈಲೇಬಲ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗೆ ಜ್ಯುವೆಲರಿ ಕೂಡ ಈಗ ಪ್ರಮುಖವಾಗಿ ಶುರು ಮಾಡಿದ್ದೀರಾ. ಈ ಒಂದು ಅಂದರೆ ಇದಕ್ಕೆ ಡಿಮಾಂಡ್ ಬಂದು ಶುರು ಆಗಿರೋದಾ, ಈ ಐಡಿಯಾ ಹೇಗೆ ಅಂತ, ಮತ್ತು ಯಾವ ರೀತಿಯಾದ ವೆರೈಟೀಸ್ನ ನಾವು ಕಾಣಬಹುದು? ಇದು ಸ್ಯಾರೀಸು ಮತ್ತು ಜ್ಯುವೆಲ್ರಿ ಎರಡೂ ಒಂದಕ್ಕೊಂದು ಹೊಂದ್ಕೊಂಡೇ ಇರುತ್ತೆ. ಸೊ ಯಾವುದೇ ಒಂದು ಲೇಡೀಸ್ದು ಅಟೈರು ಅಂಟಿಲ್ ಆ್ಯಂಡ್ ಅನ್ಲೆಸ್ ಒಳ್ಳೆ ಸ್ಯಾರಿ ಒಳ್ಳೆ ಜ್ಯುವೆಲ್ರಿ ಇಲ್ಲ ಅಂದರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ಕಸ್ಟಮರ್ಸ್ಗೂ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈಗ ಜನರಿಗೆ ಟೈಮ್ ಇಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ಇದಕ್ಕೆ ಶಾಪಿಂಗ್ ಹೋಗೋ ಒಂದು ಟೈಮ್ ಇಲ್ಲ. ಸೊ ಆ ಕಾರಣಕ್ಕೆ ನಾವೇನು ಮಾಡಿದ್ದೀವಿ, ಸ್ಯಾರೀಸ್ ಜೊತೆ ಜ್ಯುವೆಲ್ರಿನೂ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ನಮ್ಮಲ್ಲಿ ಏನಂದರೆ ಎಲ್ಲ ಥರದ್ದು 916 ಪ್ಯೂರ್ ಹಾಲ್ಮಾರ್ಕ್ ಜ್ಯುವೆಲ್ರಿ ಸಿಗುತ್ತೆ. ರೈಟ್ ಫ್ರಮ್ ಫಿಂಗರಿಂಗ್ಸ್ ಒಂದು 3 ಗ್ರಾಮ್ಸ್ 2 ಗ್ರಾಮ್ಸಿಂದ ಹಿಡಿದು ಅಪ್ ಟು 200-300 ಗ್ರಾಮ್ಸ್ವರೆಗೂ ಬೇಕಾಗಿರುವಂಥ ನೆಕ್ಲೆಸಸ್ಸು, ಟೆಂಪಲ್ ಜ್ಯುವೆಲ್ರಿ ಇರ್ಬೋದು, ಬಾಂಬೆ ಡಿಸೈನ್ಸ್ ಇದೆ, ಸೊ ಲೈಟ್ ವೆಯ್ಟ್ ಬ್ಯಾಂಗಲ್ಸ್ ಇದೆ, ಫಿಂಗರಿಂಗ್ಸು, ಚೈನ್ಸು, ಎತ್ನಿಕ್ ಡಿಸೈನ್ಸ್ಗಳು, ಟೆಂಪಲ್ ಜ್ಯುವೆಲ್ರಿ ಎಲ್ಲ ಕಂಪ್ಲೀಟ್ ರೇಂಜಸ್ ನಮ್ಮಲ್ಲಿ ಸಿಗುತ್ತೆ. ಪ್ಲಸ್ ಏನಂದರೆ ಈಗ ಒಂದು ಹಬ್ಬದ ಸೀಸನ್ ಇರೋದ್ರಿಂದ ನಾವು ವಿಶೇಷವಾಗಿ ಒಂದು ಆಫರ್ ಸಹ ರನ್ ಮಾಡ್ತಾ ಇದ್ದೀವಿ. ಕರೆಕ್ಟ್ ಸರ್, ಸುಮಾರು ಡಿಸ್ಕೌಂಟ್ ಬೋರ್ಡ್ಸ್ನ ನೋಡ್ತಾ ಇದ್ದೀವಿ. ಸೊ ಜ್ಯುವೆಲರಲ್ಲಿ ಯಾವ ರೀತಿಯಾದ ಆಫರ್ಸ್ ನಾವು ನೋಡ್ಬೋದು? ಜ್ಯುವೆಲ್ರಿಗೆ ಈಗ ಏನಂದರೆ ಕಸ್ಟಮರ್ಸು ಅವರ ಒಂದು ಹಳೆ ಚಿನ್ನ ಏನಾದರೂ ಓಲ್ಡ್ ಗೋಲ್ಡ್ ಏನಾದರೂ ಎಕ್ಸ್ಚೇಂಜ್ ಮಾಡಲಿಕ್ಕೆ ನಮ್ಮಲ್ಲಿ ತೊಗೊಂಬಂದರೆ ಅವರ ಒಂದು ಚಿನ್ನಕ್ಕೆ 100 ರೂಪೀಸ್ ಹೆಚ್ಚಿನ ಪ್ರೈಸ್ನ ನಾವು ಕೊಡ್ತೀವಿ ಅವರ ಚಿನ್ನದಕ್ಕೆ. ಪ್ಲಸ್ ಇನ್ನೊಂದು ಏನಂದರೆ ಈಗಿನ ಗೋಲ್ಡ್ ಪ್ರೈಸ್ ಮಾರ್ಕೆಟ್ ರೇಟ್ ಏನಿದೆ ಅದಕ್ಕೆ ನಾವು 100 ರೂಪೀಸ್ ಕಮ್ಮಿ ಚಾರ್ಜ್ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ ಒಂದು 6900 ರೂಪೀಸ್ ಗೋಲ್ಡ್ ರೇಟ್ ಇದ್ದರೆ ನಮ್ಮಲ್ಲಿ 6800 ರೂಪೀಸ್ ಇರುತ್ತೆ. ಸೊ 100 ರೂಪೀಸ್ ಅವ್ರಿಗೆ ಒಂದು ಕಡಿಮೆ ಸಿಗುತ್ತೆ. ಪ್ಲಸ್ ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ನಮ್ದು ಯಾವುದೇ ಒಂದು ರೀತಿ ವೇಸ್ಟೇಜಸ್ ಆಗಲಿ, ಮೇಕಿಂಗ್ ಚಾರ್ಜು, ಸೊ ಅದೆಲ್ಲ ಏನೂ ಇರೋದಿಲ್ಲ. ಸೊ ಅದೊಂದು ಬೆನಿಫಿಟ್ಟು ಈಗ ಒಂದು ಹಬ್ಬದ ಸೀಸನ್ಗೋಸ್ಕರ ಕೊಡ್ತಾಯಿದ್ದೀವಿ.
ನಿಜ, ಅದೇ ಶ್ರಾವಣ ಬರ್ತಾ ಇದೆ, ಮುಂದೆ ಹತ್ತಾರು ಹಬ್ಬಗಳ ಸಾಲಿದೆ. ಸೊ ಆ ರೀತಿಯಾಗಿ 50% ಕ್ಲೋತಿಂಗಲ್ಲಿ ಯಾವ ರೀತಿಯಾಗಿ ಆಫರ್ಸ್ ಕೊಡ್ತೀರಾ? ಮೇಡಮ್, ನಮ್ಮಲ್ಲಿ ಸ್ಯಾರೀಸು ಸುಮಾರು 200 ರುಪೀಸಿಂದ ಹಿಡಿದು 2 ಲ್ಯಾಕ್ ರುಪೀಸ್ವರೆಗೂ ಸ್ಯಾರೀಸ್ ಸಿಗುತ್ತೆ. ಸೊ ಮೆನ್ಸ್ ವೆರೈಟೀಸು, ಲೇಡೀಸು, ಎಲ್ಲ ಥರ ಕಿಡ್ಸು, ಎಲ್ಲ ವೆರೈಟೀಸು ಅಂಡರ್ ಒನ್ ರೂಫ್ ಸಿಗುತ್ತೆ. ಎಲ್ಲದ್ರ ಮೇಲೂ ನಮ್ಮಲ್ಲಿ ಅಪ್ ಟು 50%ವರೆಗೂ ಡಿಸ್ಕೌಂಟ್ ಇದೆ. ನಾಟ್ ಓನ್ಲಿ ಸ್ಯಾರೀಸ್, ಮೆನ್ಸ್ ವೇರ್ಗೂ ಇದೆ, ಲೇಡೀಸ್ ವೇರ್ಗೂ ಇದೆ, ಕಿಡ್ಸ್ ವೇರ್ಗೂ ಇದೆ. ಸೊ ಈ ಹಬ್ಬಕ್ಕೆ ಒಂದು ಸ್ವಲ್ಪ ಶಾಪಿಂಗು ಕಸ್ಟಮರ್ಸ್ಗೆ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಆಫರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮೇಡಮ್. ಸುಮಾರು ಜನ ಗ್ರಾಹಕರು ಶಾಪಿಂಗ್ ಮಾಡೋದನ್ನ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಫಾರ್ ಅ ಡೇ, ಅರ್ಧ ಡೇ, ಯಾಕೆಂದರೆ ಅಷ್ಟೊಂದು ವೆರೈಟೀಸ್ ಇದೆ. ನಮ್ಮ ಮೇಲೆ ನೋಡಿದ್ವಿ, ವಿಶೇಷ ಅಂದರೆ ಪ್ಯಾಂಟ್ರಿ ಕೂಡ ಇದೆ. ಸೊ ಇದು ಅಂದರೆ ಗ್ರಾಹಕರನ್ನು ಫುಲ್ ಒನ್ ಡೇ ಇಲ್ಲಿ ಹಿಡಿದಿಟ್ಕೊಳ್ಳೋವಂಥ ಒಂದು ಈ ಐಡಿಯಾ ಹೇಗೆ ಬಂತು ಸರ್? ಹೌದು, ಆ್ಯಕ್ಚುಲಿ ಕಸ್ಟಮರ್ಸ್ ಏನಾಗುತ್ತೆ ಅಂದರೆ ಶಾಪಿಂಗ್ ಮಾಡಿದ್ಮೇಲೆ ಅವ್ರಿಗೆ ಮಧ್ಯಾಹ್ನ ಲಂಚ್ಗಾಗಲಿ ಅಥವಾ ಈವ್ನಿಂಗು ಕಾಫಿ ಟೀಗಾಗಲಿ ಹೊರಗಡೆ ಹೋಗಬೇಕಾಗುತ್ತೆ. ಈಗ ನಮ್ಮಲ್ಲಿ ಪರ್ಚೇಸ್ ಮಾಡಿರ್ತಾರೆ, ಗೂಡ್ಸ್ನೆಲ್ಲ ಹೊತ್ಕೊಂಡು ಹೊರಗಡೆ ನಡ್ಕೊಂಡು ಹೋಗಿ ಸೊ ಅಲ್ಲೇನಾದರೂ ಮಿಸ್ ಆಗ್ಬೋದು. ಸೊ ಆ ಚಾನ್ಸ್ ಎಲ್ಲ ಇದೆ. ಸೊ ಕಸ್ಟಮರ್ಸೇ ನಮಗೆ ಸಲಹೆ ಕೊಟ್ಟರು, ಏನಂದರೆ ಸರ್ ನಾವು ಇಲ್ಲೇ ಪರ್ಚೇಸ್ ಮಾಡ್ತೀವಿ, ಇಲ್ಲೆಲ್ಲ ವೆರೈಟೀಸು ಎಲ್ಲ ಸಿಗುತ್ತೆ, ಯಾಕೆ ನೀವೊಂದು ಕೆಫ್ಟೀರಿಯಾ ಒಂದು ಇಂಟ್ರೊಡ್ಯೂಸ್ ಮಾಡಬಾರ್ದು, ನಮಗೆ ಅದೊಂದು ಅನುಕೂಲ ಮಾಡಿಕೊಡ್ಬಾರ್ದು ಯಾಕೆ ಅಂತ ಕೇಳಿದ್ರು. ನಮಗೂ ಒಂದು ಸ್ಟ್ರೈಕ್ ಆಯಿತು, ಹೌದಲ್ವಾ, ಬೇರೆ ಇನ್ನೆಲ್ಲೋ ಡಿನ್ನರ್ಗಾಗಲಿ ಲಂಚ್ಗಾಗಲಿ ಹೋಗೋ ಬದಲು ನಮ್ಮಲ್ಲಿ ಅವ್ರು ಬಂದು ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಸೊ ಇಲ್ಲಿ ರಿಲ್ಯಾಕ್ಸ್ ಆಗಿ ಮತ್ತೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಶಾಪಿಂಗ್ ಮಾಡ್ಬೋದು ಅನ್ನೋ ಸ್ವಾರ್ಥನೂ ನಮ್ಮಲ್ಲಿದೆ. ಅದು ರಿಸಲ್ಟ್ಸ್ ಕೂಡ ಚೆನ್ನಾಗಿ ಕೊಡ್ತಿರಬಹುದು ಬಹುಶಃ. ಕೊಡ್ತಾ ಇದೆ ಪ್ಯಾಂಟ್ರಿ ಆ್ಯಂಡ್ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲವೂ ಕೂಡ ಇರೋದ್ರಿಂದ ಇನ್ನೂ ಜಾಸ್ತಿ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅಂತ. ಹೌದು ಮೇಡಮ್, ಯಾಕೆಂದರೆ ಪಾರ್ಕಿಂಗ್ ಫೆಸಿಲಿಟಿ ಇವಾಗ ತುಂಬ ಇಂಪಾರ್ಟೆಂಟ್ ಆಗಿದೆ. ಬೆಂಗಳೂರಲ್ಲಿ ಎಲ್ಲ ಕಡೆನೂ ಪಾರ್ಕಿಂಗ್ದೇ ತೊಂದರೆ. ಸೊ ಚಿಕ್ಕಪೇಟೆಗೆ ಅಂದರೆ ಅಲ್ಲಿ ನಡೀಲಿಕ್ಕೆ ಕಷ್ಟ ಆಗೋಗುತ್ತೆ. ಸೊ ಆ ಕಾರಣಕ್ಕೆ ಕಸ್ಟಮರ್ಸ್ಗೆ ಅನುಕೂಲ ಆಗಲಿ ಅಂತ ನಾವು ಇಲ್ಲಿ ಪಾರ್ಕಿಂಗು ಫೆಸಿಲಿಟಿ ಕೊಡ್ತಾ ಇದ್ದೀವಿ. ವ್ಯಾಲೆ ಪಾರ್ಕಿಂಗ್ ಡ್ರೈವರ್ಸ್ ಇರ್ತಾರೆ, ಅವ್ರು ಆರಾಮಾಗಿ ಅವ್ರ ಕಾರ್ ತೊಗೊಂಬಂದು ವೆಹಿಕಲ್ನ ನಮ್ಮ ಡ್ರೈವರ್ಸು ಕೊಟ್ಟರೆ, ಎಕ್ಸ್ಪೀರಿಯನ್ಸ್ ಡ್ರೈವರ್ಸು, ನಮ್ಮದೇ ಒಂದು ಡೆಡಿಕೇಟೆಡ್ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅವ್ರಿಗೆ ಈಸ್ ಆಫ್ ಶಾಪಿಂಗ್ ಮಾಡ್ಬೋದು. ಸೊ ಅವ್ರಿಗೆ ಎಲ್ಲೋ ಪಾರ್ಕ್ ಮಾಡಿ ಮತ್ತೆ ನಡ್ಕೊಂಬಂದು ಆಯಾಸ ಪಟ್ಕೊಂಡು ಸೊ ಆ ಒಂದು ತೊಂದರೆ ಪಡದೇ ಇರಲಿ ಅಂತ ನಾವು ಆ ಫೆಸಿಲಿಟಿನೂ ಕೊಡ್ತಾಯಿದ್ದೀವಿ.